हरिः ओम व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪುರೋಚನ ತಾನು ಅಲ್ಲಿ ಪಾಂಡವರಿಗೆ ಬೆಂಕಿಯನ್ನ ಹಾಕಿ ಸಾಯಿಸಬೇಕು ಅಂತ ಪಾಂಡವರ ಜೊತೆಗೆ ಅಲ್ಲಿಯೇನೆ ವಾಸ ಮಾಡ್ತಾ ಇದ್ದ. ವಿದುರನಿಗೆ ಈ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿ ಒಬ್ಬ ಖನಕನ ಮೂಲಕ, ಖನಕ ಅಂದ್ರೆ ಸುರಂಗವನ್ನು ಅಗೆಯುವಂತ ವ್ಯಕ್ತಿಯ ಮೂಲಕ ರಹಸ್ಯವಾಗಿ ಒಂದು ಸುರಂಗವನ್ನ ತೋಡಿಸಿದ ಎಂಬುದಾಗಿ ಇಷ್ಟು ವಿಚಾರ ಆಗಿತ್ತು. ಇಂದು 38ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಸ್ಯಾಗ್ರಜಾಚ ಸಹಿತ ಸುತ ಪಂಚಕೇನ ತತ್ರಾಗಮತ್ ತದನು ಮಾರುತಿರೇಷ ಕಾಲಃ. ಇತ್ತಂ ವಿಚಿಂತ್ಯ ಸನಿಶಾಮ್ಯ ಚತಾನ್ ಪ್ರಸುಪ್ತಾನ್ ಭ್ರಾತೃಂಶ್ಚ ಮಾತರಮಥಾಶು ಬಿಲೆ ನ್ಯಥಾತ್ ಪ್ರಾಕ್. ಪದಚ್ಛೇದ. ತಸ್ಯ ಅಗ್ರಜ ಚ ಸಹಿತ ಸುತಪಂಚಕೇನ ತತ್ರ ಅಗಮತ್ ತದನು ಮಾರುತಿಃ ಏಷಃ ಕಾಲಃ ಇತ್ತಂ ವಿಚಿಂತ್ಯ ಸಹ ನಿಶಾಮ್ಯ ಚ ತಾನ್ ಪ್ರಸುಪ್ತಾನ್ ಭ್ರಾತೃನ್ ಚ ಮಾತರಂ ಅಥ ಆಶು ಬಿಲೆ ನ್ಯಧಾತ್ ಪ್ರಾಕ್. ಹೀಗೆ ನಾವು ಹಿಂದೆ ನೋಡಿದಂತೆ 6 ತಿಂಗಳುಗಳ ಕಾಲ ಭೀಮಸೇನ ದೇವರು ಮತ್ತು ಪುರೋಚನ ಇಬ್ಬರು ಕೂಡ ಪರಸ್ಪರ ಒಬ್ಬರೊಬ್ಬರು ಕೊಲ್ಬೇಕು ಅಂತ ಯಾವಾಗ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ರು. ಮುಂದೆ ಏನಾಯ್ತು, ಒಮ್ಮೆ ತಸ್ಯ ಅಗ್ರಜ, ಆ ಪುರೋಚನನ ಅಗ್ರಜ ಅಂದ್ರೆ ಅಕ್ಕ ಅಲ್ಲಿಗೆ ಬಂದಳು. ಯಾರ್ಯಾರು ಬಂದರು? ಸುತ ಪಂಚಕೇನ, 5 ಜನ ಮಕ್ಕಳು. ಹೇಗೆ ಪಾಂಡವರು 5 ಜನ ಇದ್ರು ಹಾಗೆ ಆ ಪುರೋಚನನ ಅಕ್ಕನಿಗೆ 5 ಜನ ಗಂಡು ಮಕ್ಕಳಿದ್ದರು. ಅವರೊಂದಿಗೆ ಸಹಿತ ಸೇರಿಕೊಂಡು ಆ ಅರಮನೆಗೆ ಬಂದಳು, ಅವಾಗಿನ ಅರಮನೆಗೆ. ಆವಾಗ ಭೀಮಸೇನ ದೇವರು ನಿಶ್ಚಯ ಮಾಡಿದರು, ಏಷಃ ಕಾಲಃ, ನಮಗೆ ಈಗ ಸರಿಯಾದಂತಹ ಸಮಯ ಸಿಕ್ಕಿದೆ ಅಂತ. ಅಂದ್ರೆ ಅವರ ಉದ್ದೇಶ ಏನು, ನಾವು ಎಷ್ಟು ಜನ ಇದ್ದೀವಿ? 6 ಜನ ಇದ್ದೀವಿ. ನಮ್ಮ ತಾಯಿ ಕುಂತಿ, 5 ಜನ ಮಕ್ಕಳು. ಇವರೇ ಎಷ್ಟಿದ್ದಾರೆ? ಪುರೋಚನನ ಅಕ್ಕ ಒಬ್ಬಳು, ಮಕ್ಕಳು 5 ಜನ. ಹಾಗಾಗಿ ಇವರ ಸಮೇತ ಈ ಒಂದು ಅರಮನೆಯನ್ನು ಸುಟ್ಟರೆ ಆವಾಗ ದುರ್ಯೋಧನಾದಿಗಳಿಗೆ ಏನ್ ಭಾವನೆ ಬರುತ್ತೆ? ನಮ್ಮ ಅಸ್ಥಿ ಪಂಜರಗಳನ್ನು ನೋಡಿ, ಒಂದು ಹೆಣ್ಣು ಸತ್ತಿದ್ದಾಳೆ, 5 ಜನ ಗಂಡು ಮಕ್ಕಳು ಸತ್ತಿದ್ದಾರೆ. ಅರ್ಥಾತ್ ಪಾಂಡವರು ಮತ್ತು ತಾಯಿಯಾದಂತಹ ಕುಂತಿ ಅರಗಿನ ಅರಮನೆಗೆ ಬೆಂಕಿ ಬಿದ್ದು ಸತ್ತು ಹೋಗಿದ್ದಾರೆ ಎನ್ನುವಂತಹ ವಿಚಾರ ಅವರಿಗೆ ಖಾತ್ರಿಯಾಗುತ್ತೆ ಎಂದು ಹಿನ್ನೆಲೆಯಲ್ಲಿ ಭೀಮಸೇನ ದೇವರು ಇದೇ ಸರಿಯಾದ ಸಮಯ ಎಂಬುದಾಗಿ
ವಿಚಿಂತ್ಯ ಚಿಂತನೆ ಮಾಡಿದ್ರು. ಅದಾದ ಮೇಲೆ ಪ್ರಸುಪ್ತಾಂತ ನಿಶಾಮ್ಯ, ಅವರೆಲ್ಲರೂ ಕೂಡ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರು. ಯಾರು? ಆ ಪುರೋಚನನ ಅಕ್ಕ ಮತ್ತು ಆ 5 ಜನ ಮಕ್ಕಳು ಮತ್ತು ಪುರೋಚನ. ಅಂಥವರನ್ನು ನಿಶಾಮ್ಯ ನೋಡಿದಂತಹ ಭೀಮಸೇನ ದೇವರು ಮೊದಲು ತಾವೇ ಮಾಡಿದರು, ಭ್ರಾತೃನ್ ಮಾತರಂ, ಸಹೋದರರನ್ನ ಮತ್ತು ತನ್ನ ತಾಯಿಯನ್ನ ಪ್ರಾಕ್ ಬಿಲೇನ್ಯಧಾತ್, ಆ ಒಂದು ಅರಗಿನ ಮನೆಯನ್ನ ಸುಡುವುದಕ್ಕಿಂತ ಮುಂಚೆ ತಾವೇನ್ ಮಾಡಿದ್ರು, ಸುರಂಗದ ಮಾರ್ಗದ ಹತ್ತಿರ ಹೊತ್ತುಕೊಂಡು ತಂದು ಇಟ್ಟರು. ತಾತ್ಪರ್ಯ ಎಷ್ಟು, ಅವರನ್ನ ಕೊಲ್ಲಬೇಕು ಅಂತ ಪುರೋಚನ ಅನೇಕ ರೀತಿಯಾದಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಪುರೋಚನನ ಒಬ್ಬ ಅಕ್ಕ ತನ್ನ 5 ಜನ ಮಕ್ಕಳೊಂದಿಗೆ ಅಲ್ಲಿಗೆ ಬಂದಳು. ಬಂದಾಗ ಭೀಮಸೇನ ದೇವರು ನಾವು ಇಲ್ಲಿಂದ ತಪ್ಪಿಸಿಕೊಳ್ಳಲಿಕ್ಕೆ ಇದೇ ಸರಿಯಾದಂತಹ ಸಮಯ ಎಂಬುದಾಗಿ ತೀರ್ಮಾನ ಮಾಡಿ ಒಂದು ರಾತ್ರಿ ಅವರೆಲ್ಲರೂ ಕೂಡ ಮಲಗಿದ್ದಾಗ ತನ್ನ ತಾಯಿಯನ್ನ ಮತ್ತು ತನ್ನ ಸೋದರರನ್ನ ಕರೆದುಕೊಂಡು ಬಂದು ಸುರಂಗದ ಒಂದು ಬಿಲದಲ್ಲಿ ಅಂದ್ರೆ ದಾರಿಯಲ್ಲಿ ಅವರನ್ನ ಇಟ್ಟ. ಮುಂದೆ ತಂ ಭಾಗಿನೇಯ ಸಹಿತಂ ಭಗಿನೀಂ ಚ ತಸ್ಯ ಪಾಪಾಂ ದದಾಹ ಸಗೃಹಾಂ ಪವಮಾನ ಸೂನುಹು. ಸಾಪ್ಯಾಗತಾಹಿ ಗರಲೇನ ನಿಹಂತುಮೇತಾನ್ ಭೀಮಸ್ಯ ಪೂರ್ವಭುಜಿತೋ ನಶಶಾಕ ಚೈತತ್. ಪದಚ್ಛೇದ. ತಂ ಭಾಗಿನೇಯ ಸಹಿತಂ ಭಗಿನೀಂ ಚ ತಸ್ಯ ಪಾಪಾಂ ದದಾಹ ಸ್ವಗೃಹಾಂ ಸಗೃಹಾಂ ಪವಮಾನ ಸೂನುಃ. ಸಾ ಅಪಿ ಆಗತ ಗರಲೇನ ನಿಹಂತುಂ ಏತಾನ್ ಭೀಮಸ್ಯ ಪೂರ್ವಭುಜಿತಃ ನ ಶಶಾಕ ಚ ಏತತ್. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಏನ್ ಮಾಡಿದ್ರು, ಭಾಗಿನೇಯ ಸಹಿತಂ, ಭಾಗಿನೇಯ ಅಂದ್ರೆ ಅಳಿಯಂದಿರು, ಅರ್ಥಾತ್ ಪುರೋಚನನಿಗೆ ಆ 5 ಜನ ಅಕ್ಕನ ಮಕ್ಕಳು ಅರ್ಥಾತ್ ಅಳಿಯಂದಿರು, ಅಳಿಯಂದಿರಿಂದ ಸಹಿತವಾಗಿ ಮತ್ತು ಅವನ ಸಹೋದರಿಯನ್ನ, ಭಗಿನಿ ಅಂದ್ರೆ ಸಹೋದರಿ, ಅವಳೆಂಥವಳು, ಪಾಪ ಮಹಾಪಾಪಿಷ್ಠಳು. ಯಾರು? ಆ ಪುರೋಚನನ ಅಕ್ಕ. ಹೀಗೆ ಭೀಮಸೇನ ದೇವರು ಆ 5 ಜನ ಮಕ್ಕಳನ್ನ ಮತ್ತು ಆ ಅಕ್ಕನನ್ನ ಮತ್ತು ಪುರೋಚನನನ್ನ 7 ಜನರನ್ನ ಸಹಿತವಾಗಿ ಸಗೃಹ, ಆ ಮನೆಯಿಂದ ಸಮೇತವಾಗಿ ದದಾಹ ಸುಟ್ಟು ಹಾಕಿದರು. ಹೀಗೆ ಭೀಮಸೇನ ದೇವರು ಆ ಮನೆಯಿಂದಾಗಿ ಸುರಂಗ ಮಾರ್ಗದ ಮೂಲಕ ಹೊರಗಡೆ ಬಂದು ಆ ಮನೆಗೆ ಬೆಂಕಿ ಇಟ್ಟಾಗ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಂತಹ 7 ಜನರು ಕೂಡ ಸತ್ತು ಹೋದರು. ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ಸರಿ ಪುರೋಚನ ಏನೋ ಕೊಲ್ಲಬೇಕು ಅಂತ ಬಂದಿದ್ದ, ಅವನನ್ನ ಕೊಂದಿದ್ದು ಸರಿ, ಅವನ ಅಕ್ಕ ಅವಳೇ ಮಾಡಿದಳು ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸಾಪ್ಯಾಗತಾಹಿ ಗರಲೇನ, ಗರಲ ಅಂದ್ರೆ ವಿಷ. ಅಲ್ಲೇನಾಗಿತ್ತು, ಅವಳು ಕೂಡ ಪಾಂಡವರನ್ನ ಕೊಲ್ಲಬೇಕು ಅಂತಾನೆ ಬಂದಿದ್ದಳು. ಬರುವಾಗ ತನ್ನ ಜೊತೆಗೆ ಭಯಾನಕವಾದಂತಹ ಒಂದು ಗರಲ, ಗರಲ ಅಂದ್ರೆ ವಿಷ, ವಿಷವನ್ನು ಕೂಡ ತಂದಿದ್ಲು.
ತಂದಿದ್ದು ಮಾತ್ರ ಅಲ್ಲ, ಅದನ್ನು ಅಡಿಗೆಯಲ್ಲಿ ಬೆರೆಸಿ ಪಾಂಡವರಿಗೆ ಊಟವನ್ನು ಕೂಡ ಹಾಕಿದಳು. ವಿಷಮಿಶ್ರಿತವಾದಂತಹ ಅನ್ನವನ್ನ ಪಾಂಡವರಿಗೆ ಬಡಿಸಿದಳು. ಆದ್ರೆ ಅಲ್ಲೇನಾಗ್ಬಿಟ್ಟಿತ್ತು, ಭೀಮಸ್ಯ ಪೂರ್ವ ಭುಜಿತಃ, ಭೀಮಸೇನ ದೇವರು ಮುಂಚೆ ಊಟ ಮಾಡಿದ್ರು. ಮುಂಚೆ ಊಟ ಮಾಡಿದಾಗ ಏನಾಯ್ತು, ಅವರು ಆ ಪೂರ್ತಿ ಎಲ್ಲ ಅನ್ನವನ್ನು ಕೂಡ ತಾವೇ ಊಟ ಮಾಡಿಬಿಟ್ರು. ಅವ್ರಿಗೆ ಗೊತ್ತಾಯ್ತು ಇದರಲ್ಲಿ ವಿಷ ಬೆರೆತಿದೆ ಅಂತ. ಹಾಗಾಗಿ ಆ ಎಲ್ಲ ವಿಷಮಿಶ್ರಿತವಾದಂತಹ ಅನ್ನವನ್ನ ಭೀಮಸೇನ ದೇವರು ಪೂರ್ವ ಭುಜಿತ, ತಾವೊಬ್ಬರೇ ಊಟ ಮಾಡಿ ಅದನ್ನ ಜೀರ್ಣಿಸಿಕೊಂಡು ತಾವು ಉಳಿದವರ ಪ್ರಾಣವನ್ನು ಉಳಿಸಿದರು. ಹಾಗಾಗಿ ನ ಶಶಾಕ, ಅವಳು ಎಲ್ಲರನ್ನು ಕೂಡ ಕೊಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ತಾತ್ಪರ್ಯ ಇಷ್ಟು, ಒಟ್ಟಿನಲ್ಲಿ ಭೀಮಸೇನ ದೇವರು ಅವರೆಲ್ಲರನ್ನು ಕೂಡ ಕೊಂದು ಹಾಕಿದರು, ಬೆಂಕಿಯ ಮೂಲಕ ಸಂಹಾರ ಮಾಡಿದರು. ಆ ಪುರೋಚನನ ಅಕ್ಕ ಸುಮ್ಮನೆ ಇಲ್ಲೇನೋ ಅರಮನೆಗೆ ಅಥವಾ ಜಾತ್ರೆಗೆ ಬಂದಿದ್ದಲ್ಲ, ಹೊರತು ಆ ಪಾಂಡವರನ್ನ ಮತ್ತು ಕುಂತಿಯನ್ನ ಕೊಲ್ಲಬೇಕು ಅಂತ ವಿಷದೊಂದಿಗೆ ಬಂದಿದ್ದಳು. ಆ ವಿಷವನ್ನ ಅಡಿಗೆಯಲ್ಲಿ ಮಿಶ್ರಣ ಮಾಡಿ ಎಲ್ಲರಿಗೂ ಬಡಿಸಿದಳು. ಆದರೆ ಭೀಮಸೇನ ದೇವರು ಮುಂಚೆ ಅದನ್ನ ತಾವು ಸೂಕ್ಷ್ಮವಾಗಿ ಗಮನಿಸಿ ಅವಳು ಮಾಡಿದಂತಹ ಎಲ್ಲ ಅಡಿಗೆಯನ್ನ, ಆ ವಿಷಮಿಶ್ರಿತವಾದಂತಹ ಅಡಿಗೆಯನ್ನ ತಾವೇ ಸ್ವೀಕಾರ ಮಾಡಿ ಜೀರ್ಣ ಮಾಡಿಕೊಂಡರು. ಹಾಗಾಗಿ ಉಳಿದವರ ಪ್ರಾಣ ಅಲ್ಲಿ ಉಳಿಯಿತು. ಹಾಗಾಗಿ ಅಂತಹ ಪಾಪಿಷ್ಟಳು, ಪಾಂಡವರನ್ನೇ ಕೊಲ್ಲಬೇಕು ಅಂತ ಬಂದಂತಹ ಮಹಾಪಾಪಿಷ್ಟೆಯಾದಂತಹ ಆ ಪುರೋಚನನ ಅಕ್ಕನನ್ನ ಮತ್ತು ಮಕ್ಕಳನ್ನು ಭೀಮಸೇನ ದೇವರು ಆ ಒಂದು ಲಾಕ್ಷಾಗೃಹಕ್ಕೆ, ಅರಗಿನ ಮನೆಗೆ ಬೆಂಕಿ ಇಡುವ ಮೂಲಕ ಸಂಹಾರ ಮಾಡಿದರು. ಮುಂದೆ ತಪ್ತಂ ತಯಾ ಸಸುತಯ ಚತಪೋ ನಿತಾಂತಂ ಸ್ಯಾಂ ಸೂನುಭಿಃ ಸಹ ಬಲಾದದಿತಿಃ ತಥಾಬ್ದಾತ್. ತಸ್ಯಾಹ ಅದಾಚ್ಚ ಗಿರೀಶಃ ಯದಿ ಪುತ್ರಕೈಃ ತ್ವಂ ಯುಕ್ತ ನಯಾಸಿ ಕೃತಿಮೇಷ ವರಸ್ತವೇತಿ. ಪದಚ್ಛೇದ. ತಪ್ತಂ ತಯ ಸಸುತಯ ಚ ತಪಃ ನಿತಾಂತಂ ಸ್ಯಾಂ ಸೂನುಭಿಃ ಸಹ ಬಲಾತ್ ಅದಿತಿಃ ತಥಾ ಅಬ್ದಾತ್. ತಸ್ಯಾಹ ಅದಾಚ್ಚ ಗಿರೀಶಃ ಯದಿ ಪುತ್ರಕೈಃ ತ್ವಂ ಯುಕ್ತ ನ ಯಾಸಿ ಮೃತಿಂ ಏಷಃ ವರಃ ತವ ಇತಿ. ಅವಳಿಗೆ ಇನ್ನೊಂದು ಆಸೆ ಇತ್ತು. ಏನಂತ, ಅವಳು ಸಸುತಯ, ತಾನು ತನ್ನ ಮಕ್ಕಳೊಂದಿಗೆ ಸೇರಿಕೊಂಡು ಏನ್ ಮಾಡಿದಳು, ತಪಸ್ಸನ್ನು ಮಾಡಿದ್ದಳು. ಅಂದ್ರೆ ಸರಿ, ತಾಯಿಯೇನೋ ಪಾಪಿಷ್ಟಳು, ಮಕ್ಕಳನ್ನ ಯಾಕೆ ಕೊಂದ್ರು ಭೀಮಸೇನ ದೇವರು ಅಂತಂದ್ರೆ, ಮಕ್ಕಳು ಕೂಡ ಅದೇ ರೀತಿಯಾಗಿ ಆಗಿದ್ದರು ಅಂತ ತಿಳಿಸ್ತಾ ಇದ್ದಾರೆ. ಏನಂತಂದ್ರೆ, ತಮ್ಮ ಯೋಗ್ಯತೆಗೆ ಮೀರಿದಂತಹ ಸ್ಥಾನವನ್ನ ಬಯಸಿ ತಪಸ್ಸನ್ನ ಮಾಡಿದ್ರು ಅಂತ. ಸಸುತಯ ತಯ, ತಾನು ಮಕ್ಕಳೊಂದಿಗೆ ಸೇರಿಕೊಂಡು ನಿತಾಂತಂ ತಪಃ ತಪ್ತಂ, ತಾನು ಅತ್ಯಂತ ಉಗ್ರವಾದಂತಹ ತಪಸ್ಸನ್ನ ಮಾಡಿದಳು. ಯಾರು? ಈ ಪುರೋಚನನ ಅಕ್ಕ. ಸ್ಯಾಂ ಸೂನುಭಿ, ತನ್ನ ಮಕ್ಕಳೊಂದಿಗೆ ಸೇರಿಕೊಂಡು ತಪಸ್ಸನ್ನ ಮಾಡಿದಳು. ಅವಳ ಇಚ್ಛೆ ಏನಾಗಿತ್ತು ಅಂತಂದ್ರೆ, ಅದಿತಿಹಿ ತಥಾಬ್ದಾತ್, ತಾನು
ಏನಾಗ್ಬೇಕು? ಅದಿತಿ ಆಗಬೇಕು. ಅರ್ಥಾತ್ ಅದಿತಿ ಅಂದ್ರೆ ದೇವತೆಗಳ ತಾಯಿ ಆಗಬೇಕು. ತನ್ನ ಮಕ್ಕಳು ದೇವತೆಗಳಾಗಬೇಕು ಅಂತ. ಒಬ್ಬ ದುಷ್ಟ ಸ್ತ್ರೀ ತಾನು ದೇವತೆಗಳ ತಾಯಿ ಆಗಬೇಕು, ತನ್ನ ಮಕ್ಕಳು ದೇವತೆಗಳಾಗಬೇಕು ಎನ್ನುವಂತ ಇಚ್ಛೆಯಲ್ಲಿ ಅಬ್ದಾತ್ 1 ವರ್ಷಗಳ ಕಾಲ ಗಿರೀಶಃ ರುದ್ರದೇವರನ್ನು ಕುರಿತು ತಪಸ್ಸನ್ನ ಮಾಡಿದ್ದಳು. ರುದ್ರದೇವರು ಪ್ರತ್ಯಕ್ಷರಾದರು, ವರವನ್ನು ಕೇಳಿದಳು. ನಾನು ದೇವಮಾತೆಯಾದ ಅದಿತಿ ಆಗಬೇಕು, ನನ್ನ ಮಕ್ಕಳು ದೇವತೆಗಳಾಗಬೇಕು ಅಂತ. ಆವಾಗ ರುದ್ರದೇವರು ವರವನ್ನು ಕೊಟ್ರು, ಹಾಗೆ ಆಗಲಿ ಅಂತ. ಆದರೆ ಒಂದು ಕಂಡೀಷನ್ ಹಾಕಿದ್ರು ರುದ್ರದೇವರಿಗೆ ಗೊತ್ತಿತ್ತು ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅವರೊಂದು ಕಂಡೀಷನ್ ಹಾಕಿದ್ರು, ಏನಂತ? ಆ ಯದಿ ತ್ವಂ ಪುತ್ರಕೈಹಿ ಯುಕ್ತ, ನೀನು ನಿನ್ನ ಮಕ್ಕಳೊಂದಿಗೆ ಸೇರಿಕೊಂಡು ಮೃತಿಂ ನಯಾಸಿ, ಸಾಯದೆ ಹೋದ್ರೆ ನಿನಗೆ ಈ ವರ ಸಿದ್ಧಿಸುತ್ತೆ ಅಂತ. ಅಂದ್ರೆ ನೀನದು ಅದಿತಿ ಆಗ್ತೀಯ, ನಿನ್ನ ಮಕ್ಕಳು ದೇವತೆಗಳಾಗ್ತಾರೆ ಯಾವಾಗ ನೀನು ಮತ್ತು ನಿನ್ನ ಮಕ್ಕಳು ಒಟ್ಟಿಗೆ ಸಾಯದೆ ಹೋದರೆ ಅದು ಸಾಧ್ಯ. ಒಂದು ವೇಳೆ ಏನಾದರೂ ಆಗಿ ನೀನು ಮತ್ತು ನಿನ್ನ ಮಕ್ಕಳು ಒಟ್ಟಿಗೆ ಪ್ರಾಣತ್ಯಾಗವನ್ನು ಮಾಡಿದರೆ ನೀನೇನಾಗೋದಿಲ್ಲ, ದೇವಮಾತೆಯಾದಂತಹ ಅದಿತಿ ಆಗೋದಿಲ್ಲ, ನಿನ್ನ ಮಕ್ಕಳು ಕೂಡ ದೇವತೆಗಳು ಆಗೋದಿಲ್ಲ ಅಂತ ಕಂಡೀಷನ್ ಮೇಲೆ ಒಂದು ವರವನ್ನು ಕೊಟ್ಟರು ರುದ್ರದೇವರು. ಅವಳಿಗೆ ಖುಷಿ ಆಯ್ತು ತುಂಬಾ. ನಾನು ನನ್ನ ಮಕ್ಕಳು ಒಟ್ಟಿಗೆ ಸಾಲಿಕ್ಕೆ ಹೇಗೆ ಸಾಧ್ಯ, ನನಗೆ ತುಂಬಾ ವಯಸ್ಸಾಗಿದೆ, ಮಕ್ಕಳಿಂದ ಚಿಕ್ಕವರು, ಹಾಗಾಗಿ ನಾನು ಸ್ವಲ್ಪ ಸಾಯ್ತೇನೆ, ಬೇಗ ಸಾಯ್ತೇನೆ, ಮಕ್ಕಳು ನಿಧಾನ ಸಾಯ್ತಾರೆ, ಹಾಗಾಗಿ ಮುಂದೆ ನಾನು ಅದಿತಿ ಆಗ್ತೇನೆ, ಇವರು ದೇವತೆಗಳಾಗ್ತಾರೆ ಅನ್ನುವಂತ ಇಚ್ಛೆಯಲ್ಲಿ ಭಾರಿ ಸಂಭ್ರಮದಿಂದಾಗಿ ತಾನು ಜೀವನವನ್ನ ಮಾಡ್ತಾ ಇದ್ಲು. ಹೀಗೆ ಅವರನ್ನು ಯಾಕೆ ಭೀಮಸೇನ ದೇವರು ಕೊಂದರು, ಅವರ ದುಷ್ಟತನ ಎಷ್ಟು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ದೇವಮಾತೆಯಾದಂತಹ ಅದಿತಿಯ ಸ್ಥಾನವನ್ನು ತಾನು ಬಯಸಿ ಉಗ್ರವಾದಂತಹ ತಪಸ್ಸನ್ನ ಮಾಡಿದ್ದಳು. ಅವರ ಮಕ್ಕಳು ಕೂಡ ತಪಸ್ಸನ್ನ ಮಾಡಿದ್ದರು. ಮುಂದೆ ಜಾನನ್ನಿದಂ ಸಕಲಮೇವಚ ಭೀಮಸೇನಃ ಹತ್ವಾ ಸುತೈಃ ಸಹ ಕುಬುದ್ಧಿಮಿಮಾಂ ಹಿ ತಂ ಚ. ಭ್ರಾತೃಂಶ್ಚ ಮಾತರಮುದೂಹ್ಯ ಯಯೌ ಬಿಲಾತ್ ಸಹ ನಿರ್ಗತ್ಯ ಭೀತಿವಶತಃ ಅಬಲತಾಂ ಪ್ರಯಾತಾನ್. ಪದಚ್ಛೇದ. ಜಾನನ್ ಇದಂ ಸಕಲಂ ಏವ ಚ ಭೀಮಸೇನಃ ಹತ್ವಾ ಸುತೈಃ ಸಹ ಬುದ್ಧಿಂ ಇಮಾಂ ಹಿ ತಂ ಚ ಭ್ರಾತೃನ್ ಚ ಮಾತರಂ ಉದೂಹ್ಯ ಯಯೌ ಬಿಲಾತ್ ಸಹ ನಿರ್ಗತ್ಯ ಭೀತಿವಶತಃ ಅಬಲತಾಂ ಪ್ರಯಾತಾನ್. ಭೀಮಸೇನ ದೇವರಿಗೆ ಸಕಲಂ ಜಾನ್, ಎಲ್ಲವೂ ಕೂಡ ಗೊತ್ತಿದೆ, ಸರ್ವಜ್ಞರು. ಹಾಗಾಗಿ ರುದ್ರದೇವರು ಕೊಟ್ಟಂತಹ ವರ, ಅದರ ಕಂಡೀಷನ್ ಎಲ್ಲವೂ ಕೂಡ ಗೊತ್ತಿತ್ತು. ಹಾಗಾಗಿ ಏನ್ ಮಾಡಿದ್ರು, ತಾಯಿಯನ್ನು ಮತ್ತೆ ಕೊಲ್ಬೋದಾಗಿತ್ತು, ಆದ್ರೆ ಕೊಂದ್ರೆ ಏನಾಗ್ತಾ ಇತ್ತು, ಮುಂದೆ ಅದಿತಿಯ ಸ್ಥಾನ, ಯೋಗ್ಯತೆಯನ್ನು ಮೀರಿದಂತಹ ಸ್ಥಾನ ಸಿಗುವಂತಹ ಸಾಧ್ಯತೆ ಇತ್ತು. ಹಾಗಾಗಿ ಏನ್ ಮಾಡಿದ್ರು, ಕುಬುದ್ಧಿಂ ದುಷ್ಟ ಬುದ್ಧಿ ಇರುವಂತಹ ಆ ಇವಳನ್ನ, ಪುರೋಚನನ ಅಕ್ಕನನ್ನ, ವಾಸ್ತವಿಕವಾಗಿ ಮಹಾಭಾರತ ಹೇಳುವಂತೆ ಅವಳೊಬ್ಬ ಬೇಡತಿ,
ಬೇಟೆಯಾಡಿ ಜೀವನ ಮಾಡುವಂತಹ ಒಬ್ಬ ಕಾಡಿನ ಹೆಣ್ಣಾಗಿದ್ದಳು, ನಿಷಾದಿ ಎಂಬುದಾಗಿ ಕರೀತಾರೆ ಸಂಸ್ಕೃತದಲ್ಲಿ. ಅಂತಹ ಅವಳನ್ನ ಸುತೈಹಿ ಸಹ, ಅವಳ ಮಕ್ಕಳನ್ನ, ಜೊತೆಗೆ ಪುರೋಚನ, ಅವನಂತರೂ ಪಾಂಡವರನ್ನೇ ಕೊಲ್ಲಬೇಕು ಅಂತಾನೆ ಬಂದಿದ್ದ. ಹೀಗೆ ಒಟ್ಟು 7 ಜನರನ್ನ ಭೀಮಸೇನ ದೇವರು ಕೊಂದರು, ಬೆಂಕಿ ಹಚ್ಚಿ ಕೊಂದರು. ಹೀಗೆ ಪುರೋಚನ, ಅವನ ಅಕ್ಕ, ಅವಳ 5 ಜನ ಮಕ್ಕಳು ಎಲ್ಲರೂ ಕೂಡ ಭೀಮಸೇನ ದೇವರ ಆ ಜ್ವಾಲೆಗೆ ಸತ್ತು ಹೋದರು. ಅದಾದ ಮೇಲೆ ಸರಿಯನ್ನು ಕೊಂದು ಬಿಟ್ರು. ಸುರಂಗ ಮಾರ್ಗದಲ್ಲಿ ನಡೆದುಕೊಂಡು ಹೋಗಬೇಕು. ಸುರಂಗ ಮಾರ್ಗದಲ್ಲಿ ನಡೆದುಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ, ಚಿಕ್ಕ ದಾರಿ ಇರುತ್ತೆ. ಹಾಗಾಗಿ ಭೀಮಸೇನ ದೇವರು ಏನ್ ಮಾಡಿದರು, ಭ್ರಾತೃನ್ ಮಾತರಂ, ತಮ್ಮ 4 ಜನ ಅಣ್ಣ ತಮ್ಮಂದಿರನ್ನ, ಜೊತೆಗೆ ತಮ್ಮ ತಾಯಿಯನ್ನ ಉದೂಹ್ಯ ಹೊತ್ತುಕೊಂಡ್ರು ಅಂತೆ. ಎಲ್ಲರನ್ನು ಕೂಡ ಹೊತ್ತುಕೊಂಡು ನಡೀತಾ ಇದ್ರು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಪಾಂಡವರೆಲ್ಲರೂ ಕೂಡ ತುಂಬಾ ಅಶಕ್ತರಾಗಿ ಬಿಟ್ಟಿದ್ರು ಅಂತೆ. ಯಾಕೆ ಅಶಕ್ತರಾಗಿದ್ರು ಅಂತಂದ್ರೆ ಭೀತಿ ವಶತಃ ಅವರಿಗೆ ಹೆದರಿಕೆ ಆಯ್ತು ಅಂತೆ, ಭಯ ಆಯ್ತು. ಭಯ ಯಾಕಾಯ್ತು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಹೀಗೆ ಅವರು ಹೆದರಿಕೆಯಿಂದಾಗಿ, ಭಯದಿಂದಾಗಿ ತುಂಬಾ ದುರ್ಬಲರಾಗಿ ಬಿಟ್ಟಿದ್ದರು. ಹಾಗಾಗಿ ಭೀಮಸೇನ ದೇವರು ಅರ್ಜುನ, ಯುಧಿಷ್ಠಿರ, ನಕುಲ, ಸಹದೇವ ಮತ್ತು ಕುಂತಿ ಈ 5 ಜನರನ್ನ ಹೊತ್ತುಕೊಂಡು ಸುರಂಗ ಮಾರ್ಗದಿಂದಾಗಿ ಬಿಲಾತ್ ಯಯೌ, ಆ ಸುರಂಗ ಮಾರ್ಗದಿಂದಾಗಿ ಹೊರಗಡೆ ನಡೆದರು. ಹೀಗೆ 6 ತಿಂಗಳುಗಳ ಕಾಲ ಅರಗಿನ ಮನೆಯಲ್ಲಿ ವಾಸವಾಗಿದ್ದು, ಮುಂದೆ ಆ ಪುರೋಚನ ಅಕ್ಕ 5 ಜನ ಮಕ್ಕಳನ್ನ ಕೊಂದು ಎಲ್ಲ ಪಾಂಡವರು ಮತ್ತು ಕುಂತಿದೇವಿ ಆ ಅರಮನೆಯ ಬಿಲದಿಂದಾಗಿ ಹೊರಗಡೆ ಬಂದರು. ಮುಂದೆ ಜ್ಞಾತ್ವಾ ಪುರೋಚನ ವಧಂ ಯದಿ ಭೀಷ್ಮ ಮುಖ್ಯೈಃ ವೈಚಿತ್ರ ವೀರ್ಯ ತನಯಾಃ ಅಭಿಯೋಧಯೇಯುಃ. ಕಿಂ ನೋ ಭವೇದಿತಿ ಭಯಂ ಸುಮಹದ್ವಿವೇಶ ಭೀಮಂ ತೃತ್ರೇ ಚ ತನಯಾನ್ ಸಕಲಾನ್ ಪೃಥಾಯಾಃ. ಪದಚ್ಛೇದ. ಜ್ಞಾತ್ವಾ ಪುರೋಚನವಧಂ ಯದಿ ಭೀಷ್ಮಮುಖ್ಯೈಃ ವೈಚಿತ್ರವೀರ್ಯತನಯಾಃ ಅಭಿಯೋಧಯೇಯುಃ. ಕಿಂ ನಃ ಭವೇತ್ ಇತಿ ಭಯಂ ಸುಮಹತ್ ವಿವೇಶ ಭೀಮಂ ತು ಋತೆ ಚ ತನಯಾನ್ ಸಕಲಾನ್ ಪೃಥಾಯಾಃ. ಪಾಂಡವರಿಗೆ ಯಾಕೆ ಭಯ ಉಂಟಾಯಿತು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಪುರೋಚನ ವಧಂ ಜ್ಞಾತ್ವ, ಪುರೋಚನ ಸತ್ತು ಹೋಗಿಬಿಟ್ಟಿದ್ದಾನೆ. ಪುರೋಚನ ಸತ್ತು ಹೋದ ವಿಚಾರವನ್ನ ಒಂದು ವೇಳೆ ಕೌರವರಿಗೆ ಗೊತ್ತಾಯಿತು. ಕೌರವರಿಗೆ ಗೊತ್ತಾದ್ರೆ ಅವರೇನಾದ್ರೂ ಒಂದು ವೇಳೆ ಭೀಷ್ಮ ಮುಖ್ಯೈಹಿ, ಭೀಷ್ಮ ದ್ರೋಣ ಎಲ್ಲರೊಂದಿಗೆ ಸೇರಿಕೊಂಡು ವೈಚಿತ್ರ ವೀರ್ಯ ತನಯಾಹ ಅಂದ್ರೆ ವಿಚಿತ್ರ ವೀರ್ಯನ ಮಗ ಧೃತರಾಷ್ಟ್ರ, ಅರ್ಥಾತ್ ವಿಚಿತ್ರ ವೀರ್ಯನ ಮಗ ವೈಚಿತ್ರ ವೀರ್ಯ ಧೃತರಾಷ್ಟ್ರ, ವೈಚಿತ್ರ ವೀರ್ಯನ ತನಯಾಹ ಮಕ್ಕಳು ಅರ್ಥಾತ್ ಕೌರವರು. ಅಂದ್ರೆ
ಪುರೋಚನ ಸತ್ತು ಹೋದಂತಹ ವಿಚಾರ ಕೌರವರಿಗೆ ಗೊತ್ತಾಗಿ ಅವರೇನಾದರೂ ಭೀಷ್ಮ ದ್ರೋಣಾದಿಗಳೊಂದಿಗೆ ಸೇರಿಕೊಂಡು ಅಭಿಯೋಧ ಏಯುಹು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಕಿಂ ನಹ ಭವೇತ್ ನಮ್ಮ ಗತಿ ಏನಾಗ್ಬೇಕಾವು, ಯಾಕೆಂದ್ರೆ ಅವರಿನ್ನು ಭಾರಿ ದೊಡ್ಡವರೇನಲ್ಲ. ಜೊತೆಗೆ ಕೌರವರಿಗೆ ಭೀಷ್ಮ ದ್ರೋಣರ ಬಲ ಇದೆ. ಹಿಂದೆ ಹೇಳಿದಂತೆ ಭೀಷ್ಮರ್ ನಮ್ ಕಡೆ ಇದ್ದಾರೆ, ದ್ರೋಣ ನಮ್ ಕಡೆ ಇದ್ದಾನೆ, ಅಶ್ವತ್ಥಾಮಾಚಾರ್ಯ ನಮ್ ಕಡೆ ಇದ್ದಾರೆ ಅಂತ ಧೃತರಾಷ್ಟ್ರ ದುರ್ಯೋಧನ ಹೇಳಿದ್ದ. ಹಾಗಾಗಿ ಈ ಭೀಷ್ಮ ದ್ರೋಣ ಮತ್ತು ಅಶ್ವತ್ಥಾಮ ಕೃಪ ಎಲ್ಲರೂ ಕೂಡ ದುರ್ಯೋಧನ ಪಾರ್ಟಿ. ಒಂದು ವೇಳೆ ಈ ಪುರೋಚನ ಸತ್ತು ಹೋಗಿದ್ದಾನೆ ಎನ್ನುವಂತಹ ವಿಚಾರ, ಯಾಕಂದ್ರೆ ಹಿಂದೆ ಹೇಳಿದಂತೆ ಪುರೋಚನ ಯಾಕೆ ಬಂದಿದ್ದಾನೆ, ಯಾತಕ್ಕೋಸ್ಕರ ಬಂದಿದ್ದಾನೆ ಅಂತ ಎಲ್ಲ ವಿಚಾರ ಪಾಂಡವರಿಗೆ ಗೊತ್ತಿತ್ತು. ಹಾಗಾಗಿ ಪುರೋಚನ ಬಂದಿದ್ದು ನಮ್ಮನ್ನು ಕೊಲ್ಲಬೇಕು ಅಂತ, ನಾವು ಅವನನ್ನು ಕೊಂದಿದ್ದೇವೆ ಎನ್ನುವಂತಹ ವಿಚಾರ ದುರ್ಯೋಧನಿಗೆ ಗೊತ್ತಾಗಿ ಅವನೇನಾದರೂ ಕೂಡ ಭೀಷ್ಮ ದ್ರೋಣಾದಿಗಳೊಂದಿಗೆ ಸೇರಿಕೊಂಡು ನಮ್ಮ ಮೇಲೆ ಅಭಿಯೋಧ ಏಯುಹು ಯುದ್ಧಕ್ಕೆ ಅಂತ ಬಂದರೆ ನಹ ಕಿಂ ಭವೇತ್ ನಮಗೇನಾಗ್ಬೇಕು, ನಮ್ಮ ಗತಿ ಏನಾಗ್ಬೇಕು ಅಂತ ಸುಮಹತ್ ಭಯಂ, ಸಣ್ಣ ಪುಟ್ಟ ಭಯ ಅಲ್ಲಂತೆ, ಭಾರೀ ಭಯ ಆಗ್ಬಿಡ್ತಂತೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಭೀಷ್ಮರ ಮಹತ್ವ ಏನು, ಅವರ ಪರಾಕ್ರಮ ಏನು ಅಂತ ನೋಡಿಕೊಂಡು ಬಂದಂಥವ್ರು. ಜೊತೆಗೆ ದ್ರೋಣರ ಪರಾಕ್ರಮವಂತೂ ಅವರಿಗೆ ಪರಿಚಯವೇ ಇದ್ದೇ ಇದೆ, ಯಾಕಂದ್ರೆ ಸ್ವತಃ ಪಾಠ ಹೇಳಿಕೊಟ್ಟಂತಹ ಗುರುಗಳು. ಹಾಗಾಗಿ ನಮ್ಮ ಗತಿ ಏನಾದೀತು ಎನ್ನುವಂತಹ ಹೆದರಿಕೆ ಅವರನ್ನು ಆವರಿಸಿಕೊಂಡಿತು. ಸುಮಹತ್ ಭಯಂ ವಿವೇಶ ಎಲ್ಲರಿಗೂ ಬಂತ ಇಲ್ಲ. ಭೀಮಂತು ಋತೆ ಭೀಮಸೇನ ದೇವರು ಒಬ್ಬರನ್ನು ಬಿಟ್ಟು ಪೃಥಾಯ ಸಕಲಾನ್ ತನಯಾನ್ ಕುಂತಿಯ ಎಲ್ಲ ಮಕ್ಕಳಿಗೂ, ಪೃಥ ಅಂದ್ರೆ ಕುಂತಿಯ ಎಲ್ಲ ಮಕ್ಕಳಿಗೂ ಕೂಡ ಆ ಹೆದರಿಕೆ ಆವರಿಸಿತು ಅಂತೆ. ಒಂದು ವೇಳೆ ನಾಳೆ ಯುದ್ಧಕ್ಕೆ ಅಂತ ಬಂದರೆ ನಮ್ಮ ಗತಿ ಏನು ಎನ್ನುವಂತ ಭಯ ಭೀಮಸೇನ ದೇವರನ್ನು ಬಿಟ್ಟು ಉಳಿದವರೆಲ್ಲರಿಗೂ ಕೂಡ ಆವರಿಸಿತು. ಆ ಹೆದರಿಕೆಯ ಪ್ರಭಾವದಿಂದಾಗಿ ಅವರು ನಡೆಯಲಿಕ್ಕೂ ಆಗದಷ್ಟು ಅಶಕ್ತರಾಗಿದ್ದರು. ಹಾಗಾಗಿ ಭೀಮಸೇನ ದೇವರು ಅವರನ್ನು ಹೊತ್ತುಕೊಂಡು ಸುರಂಗ ಮಾರ್ಗದ ಮೂಲಕ ಹೊರಗಡೆ ಬಂದರು. ಮುಂದೆ ಭೀಮೋ ಅಭಯೋಪಿ ಗುರುಭಿಃ ಸ್ವಮುಖೇನ ಯುದ್ಧಂ ಅಪ್ರೀಯಮಾಣ ಉತ ಧರ್ಮಜ ವಾಕ್ಯ ಹೇತೋಃ. ಊಹ್ಯೈವ ತಾನಪಿ ಯಯೌ ದ್ಯುನದೀಂ ಚ ತೀರ್ತ್ವಾ ಕ್ಷತ್ರಾತಿಸೃಷ್ಟಮಧಿರುಹ್ಯ ಜಲಪ್ರಯಾಣಂ. ಪದಚ್ಛೇದ ಭೀಮಃ ಅಭಯಃ ಅಪಿ ಗುರುಭಿಃ ಸ್ವಮುಖೇನ ಯುದ್ಧಂ ಅಪ್ರೀಯಮಾಣಃ ಉತ ಧರ್ಮಜ ವಾಕ್ಯಹೇತೋಃ ಊಹ್ಯ ಏವ ತಾನ್ ಅಪಿ ಯಯೌ ದ್ಯುನದೀಂ ಚ ತೀರ್ತ್ವಾ ಕ್ಷತ್ರ ಅತಿಸೃಷ್ಟಂ ಅಧಿರುಹ್ಯ ಜಲಪ್ರಯಾಣಂ. ಸರಿ, ಉಳಿದ 4 ಜನರಿಗೆ ಭಯ ಇತ್ತು, ಒಪ್ಕೊಳ್ಳೋಣ, ಗುರು ಹಿರಿಯರು ಅವರೊಟ್ಟಿಗೆ ಯುದ್ಧ ಮಾಡೋದು ಹೇಗೆ ಎನ್ನುವಂತಹ ಒಂದು ಭಕ್ತಿಯ ಹಿನ್ನೆಲೆಯ ಭಯವೂ ಕೂಡ ಇತ್ತು, ಒಟ್ಟಿನಲ್ಲಿ ಭಯ ಇತ್ತು.
ಭೀಮಸೇನ ದೇವರಿಗೆ ಭಯ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಭೀಮಂ ತು ಋತೆ ಅಂತ. ಹಾಗಾದ್ರೆ ಭೀಮಸೇನ ದೇವರು ಯುದ್ಧ ಮಾಡ್ಬಿಡ್ಬೋದಾಗಿತ್ತಲ್ಲ. ಸುಮ್ಮನೆ ಅವರಿಗೆ ಹೆದರ್ಕೊಂಡು ತಲೆಮರೆಸಿಕೊಂಡು ಯಾವ್ದೋ ಕಾಡಿನಲ್ಲಿ ವಾಸವಾಗುವಂತ ಪ್ರಸಂಗ ಯಾಕೆ, ಆರಾಮವಾಗಿ ಯುದ್ಧ ಮಾಡಿ ಬಿಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಭೀಮಃ ಅಭಯ, ಭೀಮಸೇನ ದೇವರಿಗೆ ಭಯ ಇಲ್ಲ. ಹಾಗಿದ್ದರೂ ಕೂಡ ಗುರುಭಿಹಿ ಸ್ವಮುಖೇನ ಯುದ್ಧಂ. ಈಗ ಒಂದು ವೇಳೆ ಗುರುಗಳಾದಂತಹ ದ್ರೋಣರು, ಹಿರಿಯರಾದಂತಹ ಭೀಷ್ಮಾಚಾರ್ಯರು ಮೊದಲಾದಂತಹವರು ಯುದ್ಧಕ್ಕೆ ಅಂತ ಬಂದ್ರೆ ಅಲ್ಲಿ ಯುದ್ಧ ಮಾಡೋದು ಯಾರು? ಭೀಮನೊಬ್ಬನೇ. ಯಾಕಂದ್ರೆ ಉಳಿದವರಿಗೆ ಹೆದರಿಕೆ ಇದೆ, ಅವರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಯುದ್ಧ ಮಾಡೋದು ದೂರ ಉಳಿತು. ಹಾಗಾಗಿ ಅವರೆಲ್ಲರೂ ಕೂಡ ಈಗ ಯುದ್ಧಕ್ಕೆ ಅಂತ ಬಂದರೆ ಯುದ್ಧ ಮಾಡಬೇಕಾಗಿರುವುದು ಯಾರು? ಭೀಮಸೇನ ದೇವರು. ಹಾಗಾಗಿ ಗುರುಗಳೊಟ್ಟಿಗೆ ಸ್ವಮುಖೇನ ಯುದ್ಧಂ, ತಾನೊಬ್ಬನೇ ತಾನು ನೇರವಾಗಿ ಯುದ್ಧ ಮಾಡೋದು ಅವರಿಗೆ ಅಷ್ಟು ಇಷ್ಟ ಆಗ್ಲಿಲ್ಲ, ಅಪ್ರಿಯಮಾಣ. ಹಾಗಾಗಿ ಅವರೇ ಮಾಡಿದ್ರು, ಧರ್ಮಜ ವಾಕ್ಯ ಹೇತೋಹು, ಧರ್ಮರಾಜನು ಹೇಳಿದ, ಹಿಂದೆ ಹೇಳಿದಂತೆ ಧರ್ಮರಾಜ ಹುಟ್ಟಿದ್ದೇ ಭೀಮಸೇನ ದೇವರಿಗೆ ಕೆಲವೊಂದು ವಿಚಾರದಲ್ಲಿ ಆಜ್ಞೆಯನ್ನು ಮಾಡ್ಲಿಕ್ಕೆ. ಆಜ್ಞೆ ಮಾಡಿದಾಗ ಭೀಮಸೇನ ದೇವರು ಅದರಿಂದ ಹಿಂದೆ ಬರ್ತಾರೆ. ಹಾಗಾಗಿ ಅವರು ಧರ್ಮರಾಜನು ಹೇಳಿದ, ಇಲ್ಲ ನಾವು ಯುದ್ಧ ಮಾಡೋದು ಬೇಡ, ಇಲ್ಲಿಂದ ನಾವು ಸ್ವಲ್ಪ ಕಾಲ ತಲೆಮರೆಸಿಕೊಂಡಿರೋಣ ಅಂತ ಹೇಳಿದ. ಹಾಗಾಗಿ ಧರ್ಮಜ ವಾಕ್ಯ ಹೇತೋಹು, ಧರ್ಮರಾಜನ ಮಾತಿನಂತೆ ಭೀಮಸೇನ ದೇವರೇ ಮಾಡಿದ್ರು. ತಾನ್ ಊಹ್ಯ, ಅವರೆಲ್ಲರನ್ನು ಕೂಡ ಊಹ್ಯ ಅಂದ್ರೆ ಹೊತ್ತುಕೊಂಡು, 5 ಜನರನ್ನು ಹೊತ್ತುಕೊಂಡು ತಾವೇ ಮಾಡಿದ್ರು. ಕ್ಷತ್ರ ಅತಿಸೃಷ್ಟಂ, ವಿದುರ ನೋಡಿ ಸುರಂಗ ಮಾರ್ಗವನ್ನು ತೋಡಿಸಿದ. ಅಷ್ಟು ಮಾತ್ರ ಅಲ್ಲ, ಸುರಂಗ ಮಾರ್ಗದಿಂದಾಗಿ ಹೊರಗಡೆ ಬಂದ ಮೇಲೆ ಅವರಿಗೆ ಪ್ರಯಾಣ ಮಾಡ್ಲಿಕ್ಕೆ ಒಂದು ನೌಕೆಯನ್ನು ಕೂಡ ರೆಡಿ ಮಾಡಿದ್ದ. ಕ್ಷತ್ರ ಅಂದ್ರೆ ಹಿಂದೆ ಹೇಳಿದಂತೆ ಕ್ಷತ್ರ ಅಂದ್ರೆ ದಾಸಿ ಪುತ್ರ, ಶೂದ್ರ ಅಂತ ಅರ್ಥ. ಆ ವಿದುರ ಕಳಿಸಿದಂತಹ ಒಂದು ದೋಣಿಯನ್ನು ಏರಿ ಅವರೆಲ್ಲರೂ ಕೂಡ ಜಲಪ್ರಯಾಣಂ, ನೀರಿನ ಪ್ರಯಾಣ ಅರ್ಥಾತ್ ನದಿಯಲ್ಲಿ ಪ್ರಯಾಣವನ್ನು ಮಾಡಿ, ದ್ಯುನದೀಂ ತೀರ್ತ್ವ, ದ್ಯುನದಿ, ದ್ಯು ಅಂತಂದ್ರೆ ದೇವತೆಗಳು, ದ್ಯು ಅಂದ್ರೆ ಆಕಾಶ ಲೋಕ, ಎತ್ತರದ ಲೋಕ ಅಂತ. ಅಲ್ಲಿಂದ ಬರುವಂತಹ ನದಿ ಅಂದ್ರೆ ದೇವ ನದಿಯಾದಂತಹ ಗಂಗಾ ನದಿ. ಆ ಗಂಗಾ ನದಿಯನ್ನ ವಿದುರ ಕಳಿಸಿದಂತಹ ಒಂದು ದೋಣಿಯನ್ನು ಏರಿ ಎಲ್ಲರೂ ಕೂಡ ಪ್ರಯಾಣವನ್ನ ಮಾಡಿದರು ಅಂತ. ಹೀಗೆ ಆ ಭೀಮಸೇನ ದೇವರು ಇಟ್ಟಂತಹ ಬೆಂಕಿಯಿಂದಾಗಿ ಸಮಗ್ರ ಆ ಅರಗಿನ ಮನೆ, ಅಲ್ಲಿ ವಾಸವಾಗಿದ್ದಂತಹ ಆ 7 ಜನ ದುಷ್ಟರು ಸುಟ್ಟು ಬೂದಿಯಾದರು. ಮುಂದೆ ಪಾಂಡವರನ್ನು ಹೊತ್ತುಕೊಂಡು ಭಯಗ್ರಸ್ತರಾಗಿ ನಡೆಯಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಆ ಪಾಂಡವರನ್ನ ಮತ್ತು ತಾಯಿಯಾದಂತಹ ಕುಂತಿದೇವಿಯನ್ನ ಹೊತ್ತುಕೊಂಡು ಆ ಸುರಂಗ ಮಾರ್ಗದ ಮೂಲಕ ಹೊರಗಡೆ ಬಂದು ವಿದುರ ಕಳಿಸಿದಂತಹ ನಾವೆಯನ್ನು ಏರಿ ಜಲಪ್ರಯಾಣವನ್ನು ಮಾಡಿ ಗಂಗಾ ನದಿಯನ್ನ ಅವರು ದಾಟಿದರು. ಮುಂದೆ ಮತ್ತೆ ಏನಾಯಿತು ಎನ್ನುವಂತಹ ವಿಚಾರವನ್ನ ನಾಡಿದ್ದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.